ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಂಜಯ್. ಲೀಡರ್ಸ್, ಆಲ್ರೆಡಿ ನಾನು ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ರೆ ಏನೇನೆಲ್ಲ ಅವಾಯ್ಡ್ ಮಾಡಬೇಕು, ಯಾವ್ದಾದೆಲ್ಲ ಫೇಲ್ಯೂರ್ಗೆ ಕಾರಣ ಆಗುತ್ತೆ ಅಂತ ಆಲ್ರೆಡಿ 10 ಪಾಯಿಂಟ್ಸ್ ಗಳನ್ನ ತಿಳಿಸ್ಕೊಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಮತ್ತೆ 5 ಪಾಯಿಂಟ್ಸ್ ಗಳನ್ನ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಆದ್ರೆ ನಂಬರ್ 1 ಏನಂತ ಅಂದ್ರೆ 11th ಪಾಯಿಂಟ್, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫೇಲ್ ಆಗೋದಕ್ಕೆ ಕಮ್ಮಿ ಕೆಲಸ ಮಾಡುವಂಥದ್ದು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಡುವಂಥದ್ದು. ಅಂದ್ರೆ ಕೆಲಸ ಕಮ್ಮಿ ಮಾಡಿ ಜಾಸ್ತಿ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಯಾವತ್ತು ನಾವು ಕಮ್ಮಿ ಕೆಲಸ ಮಾಡಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಡ್ತೀವಿ, ಬೈ ಡಿಫಾಲ್ಟ್ ಆಗಿ ನಾವು ಫೇಲ್ಯೂರ್ ನ ಅನುಭವಿಸಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಕೆಲಸನ ಜಾಸ್ತಿ ಮಾಡಿ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊಳ್ಳಿ. ಆಟೋಮೆಟಿಕಲಿ ನಿಮಗೆ ನೆಟ್ವರ್ಕ್ ಇಂಡಸ್ಟ್ರಿ ಒಂದು ದೊಡ್ಡ ರೆವಲ್ಯೂಷನ್ ಮಾಡೋದ್ರಲ್ಲಿ ಸಾಧ್ಯ ಆಗುತ್ತೆ. ಅದೇ ರೀತಿ 12ನೇ ಪಾಯಿಂಟ್, ಪ್ರಾಡಕ್ಟ್ ನ ಸೆಲ್ ಮಾಡೋದು, ಅದ್ರ ಬೆನಿಫಿಟ್ಸ್ ನ ಸೆಲ್ ಮಾಡಕ್ ಹೋಗಲ್ಲ. ಅಂದ್ರೆ ನಾವು ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡ್ತಾ ಇರ್ತೀವಿ, ಅದ್ರ ಬೆನಿಫಿಟ್ಸ್ ಗಳನ್ನ ಸೇಲ್ ಮಾಡಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಡಿಯರ್ ಲೀಡರ್ಸ್, ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಇರ್ಬೋದು, ನೀವೆಲ್ಲೇ ಇರ್ಬೋದು, ಯಾವುದೇ ಒಂದು ಕೆಲಸನ ಮಾಡು ಅಂತ ಹೇಳೋದಕ್ಕಿಂತ ಯಾಕೆ ಮಾಡ್ಬೇಕು ಅಂತ ಅರ್ಥ ಮಾಡಿಸಿದ್ರೆ 100% ಗ್ಯಾರಂಟಿ ಆಟೋಮೆಟಿಕಲಿ ಅವರೇ ಮಾಡ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಫ್ರೆಂಡ್ ಲಿಸ್ಟ್ ನ ಮಾಡಿ ಅಂತ ಹೇಳೋದಕ್ಕೂ ಫ್ರೆಂಡ್ ಲಿಸ್ಟ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಲಾಭಗಳು ಅಂತ ಹೇಳಿ ಫ್ರೆಂಡ್ ಲಿಸ್ಟ್ ಮಾಡಿ ಅಂತ ಹೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಫ್ರೆಂಡ್ ಲಿಸ್ಟ್ ಮಾಡಿ ನಿಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಸಿಗುತ್ತೆ. ಸೊ 100% ಅವ್ರು ಫ್ರೆಂಡ್ ಲಿಸ್ಟ್ ಮಾಡಲ್ಲ. ಫ್ರೆಂಡ್ ಲಿಸ್ಟ್ ಮಾಡೋದ್ರಿಂದ ಲಾಭಗಳನ್ನ ಯಾವ ರೀತಿ ನೀವು ಅರ್ಥ ಮಾಡಿಸಬಹುದು ನೋಡಿ. ನೀವು ಫ್ರೆಂಡ್ ಲಿಸ್ಟ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮ್ಮಲ್ಲಿ ಆರ್ಟ್ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ, ವಾರ್ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ, ಕೋಲ್ಡ್ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ. ಅದ್ರಲ್ಲಿ ನೀವು ಬೆಸ್ಟ್ 5 ನ ಸೆಲೆಕ್ಟ್ ಮಾಡಿದ್ರೆ ಅಥವಾ ಬೆಸ್ಟ್ 10 ನ ಸೆಲೆಕ್ಟ್ ಮಾಡಿದ್ರೆ ಅಥವಾ ಬೆಸ್ಟ್ 20 ನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಟೀಮ್ ಅಲ್ಲಿ ಬಿಗಿನಿಂಗ್ ಅಲ್ಲೇ ಟಾಪ್ ಲೀಡರ್ಸ್ ಗಳಿರ್ತಾರೆ, ಡಿಸೈರ್ಡ್ ಕ್ಯಾಂಡಿಡೇಟ್ಸ್ ಗಳಿರ್ತಾರೆ. ಯಾವಾಗ ಡಿಸೈರ್ಡ್ ಕ್ಯಾಂಡಿಡೇಟ್ಸ್ ಗಳಿರ್ತಾರೆ ಆಟೋಮೆಟಿಕಲಿ ನಿಮ್ ಟೀಮ್ ಗ್ರೋತ್ ಆಗುತ್ತೆ, ನಿಮ್ ಎಫರ್ಟ್ ಕಮ್ಮಿ ಇರುತ್ತೆ, ಅರ್ನಿಂಗ್ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೆ ನೀವು ಫ್ರೆಂಡ್ ಲಿಸ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಪ್ಲಾನಿಂಗ್ ಆದ್ಮೇಲೆ ನಿಮ್ ಫ್ರೆಂಡ್ಸ್ ಗೆ ಪ್ಲಾನಿಂಗ್ಸ್ ಎಷ್ಟು ಆಗಿದೆ, ಇನ್ನೂ ಕೂಡ ಎಷ್ಟು ಪ್ರೆಸೆಂಟೇಷನ್ ಕೊಡೋದಕ್ಕೆ ಲಿಸ್ಟ್ ಇದೆ ಅಂತ ನೀವು ತೋರಿಸಿದ್ರೆ ಆಟೋಮೆಟಿಕಲಿ ಅವ್ರಿಗೆ ಇನ್ಸ್ಪೈರ್ ಆಗುತ್ತೆ. ನಾನು ಇಲ್ಲ ಅಂತ ಕೂಡ ಬೆಳೀತಾರೆ. ಸೊ ಆ ಕಾರಣಕ್ಕೆ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಗಳನ್ನ ನೀವು ಯಾವಾಗ ಹೇಳ್ತಿರೋ ಆಟೋಮೆಟಿಕಲಿ ಅವ್ರು ಸಬ್ಕಾನ್ಶಿಯಸ್ ಮೈಂಡ್ಗೆ ಕೊಟ್ಟಾಗ ಆಗುತ್ತೆ ಫ್ರೆಂಡ್ ಲಿಸ್ಟ್ ನ ಮಾಡಬೇಕು ಅಂತ. ಸೊ ಅದೇ ರೀತಿ ಈ ಪ್ರಾಡಕ್ಟ್ ತಗೊಳ್ಳಿ, ಆ ಪ್ರಾಡಕ್ಟ್ ತಗೊಳ್ಳಿ, ಈ ಪ್ರಾಡಕ್ಟ್ ತಗೊಳ್ಳಿ, ಆ ಪ್ರಾಡಕ್ಟ್ ತಗೊಳ್ಳಿ ಅಂತ ನೀವು ಪ್ರಮೋಟ್ ಮಾಡಿದ್ರೆ 100% ಯಾರು ತಗೊಳ್ಳಲ್ಲ. ಆ ಪ್ರಾಡಕ್ಟ್ ಇಂದ ಆಗುವಂತ ಲಾಭಗಳನ್ನ ನೀವು ಏನ್ ಮಾಡ್ಬೇಕಾಗುತ್ತೆ, ಎಡಿಫೈ ಮಾಡ್ಬೇಕಾಗುತ್ತೆ. ನೋಡಿ, ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ಈ ಬೆನಿಫಿಟ್ ಇದೆ, 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 ಈ ಬೆನಿಫಿಟ್ ಇದೆ. ಸೊ ಇಷ್ಟೆಲ್ಲಾ ಬೆನಿಫಿಟ್ಸ್ ಗಳನ್ನ ಯಾವಾಗ ಹೇಳ್ತಿರೋ ಆಟೋಮೆಟಿಕಲಿ ಬೈ ಡಿಫಾಲ್ಟ್ ಆಗಿ ಪ್ರಾಡಕ್ಟ್ ನ ತಗೊಳ್ಳಿ ಅಂತ ನೀವು ಪ್ರಮೋಟ್ ಮಾಡಿದಾಗೆ. ಸೊ ಆ ಕಾರಣಕ್ಕೆ ಪ್ರಾಡಕ್ಟ್ ನ ಸೆಲ್ ಮಾಡಕ್ ಹೋಗ್ಬಿಡಿ, ಬೆನಿಫಿಟ್ಸ್ ನ ಸೆಲ್ ಮಾಡಿ. ಇದು ದಿಸ್ ದ 12th ರೀಸನ್ ನೀವು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಫೇಲ್ ಆಗೋದಕ್ಕೆ. ಸೊ 13ನೇ ರೀಸನ್ ಏನಂತ ಅಂದ್ರೆ ತುಂಬಾ ಕಷ್ಟ ಅಂತ ಫೀಲ್ ಮಾಡುವಂಥದ್ದು ನೆಟ್ವರ್ಕ್ ಇಂಡಸ್ಟ್ರಿಯನ್ನ. ನೋಡಿ, ಯಾವುದೇ ಕೆಲಸಗಳಾದ್ರೂ ನೀವು ಬಿಗಿನಿಂಗ್ ಕಲಿಯುವಾಗ 100% ಕಷ್ಟ ಅಂತ ಅನ್ಸುತ್ತೆ. ಎಕ್ಸಾಂಪಲ್ ನಾನು ಹೇಳ್ತೀನಿ, ನೀವು ಬೈಸಿಕಲ್ ನ ಕಲಿಯುವಾಗ ಬಿಗಿನಿಂಗ್ ಅಲ್ಲಿ ಬೈಸಿಕಲ್ ನ ಹತ್ಕೊಂಡು ಕೂತ್ಕೊಂಡ ತಕ್ಷಣ ನೀವು ಓಡಿಸ್ಕೊಂಡು ಹೋಗ್ಬಿಟ್ರ, ಅಥವಾ ಒಂದ್ 2-3 ಸಲ ಬಿದ್ರಿ ಎದ್ರಿ, ಅದಾದ್ಮೇಲೆ ಒಂದ್ 2-3 ಸಲ ಪ್ರಾಕ್ಟೀಸ್ ಮಾಡಿದ್ರಿ. ಆ ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಬೈಸಿಕಲ್ ಓಡಿಸೋದು ಬಂತು. ಅದೇ ರೀತಿ ಬೈಕ್ ಕೂಡ. ಸೊ ಬೈಕಲ್ಲಿ ಕೂತ್ಕೊಂಡ ತಕ್ಷಣ ನೀವು ಗೇರ್ ಹಾಕಿ ಗಾಡಿ ಓಡಿಸ್ಬಿಟ್ರೆ 100% ಇಲ್ಲ. ಅದನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರಿ, ಅದಾದ್ಮೇಲೆ ಗೇರ್ ಚೇಂಜ್ ಮಾಡೋದನ್ನ ಕಲ್ತ್ರಿ. ಫಸ್ಟ್ ಟೈಮ್ ನಿಮಗೆ ಫಸ್ಟ್ ಗೇರ್ ಆದ ತಕ್ಷಣ ಬಿಡೋದಕ್ಕೆ ಕಷ್ಟ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದೇ ರೀತಿ ಕಾರು ಕೂಡ ಅಷ್ಟೇ, ನೀವು ಬಿಗಿನಿಂಗ್ ಅಲ್ಲೇ ಫಸ್ಟ್ ಗೇರ್ ಮೂವ್ ಮಾಡೋದು ಕಷ್ಟ, ಅಪ್ಸಲ್ ಮೂವ್ ಮಾಡೋದು ಕಷ್ಟ, ಡೌನ್ ಅಲ್ಲಿ ನೀವು ಕರೆಕ್ಟ್ ಆಗಿ ಆಪರೇಟ್ ಮಾಡಬೇಕು, ಹ್ಯಾಂಡ್ ಬ್ರೇಕ್ ಹಾಕ್ಬೇಕು. ಇವೆಲ್ಲ ಏನಿದೆಯಲ್ಲ ಫಸ್ಟ್ ಟೈಮ್ ಆಬ್ವಿಯಸ್ಲಿ ಕಷ್ಟ ಆಗೇ ಆಗುತ್ತೆ ಜೀವನದಲ್ಲಿ. ಬಟ್ 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 ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಿಲ್ಲದೆ ಅದು ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಸ್ವಿಮ್ಮಿಂಗ್ ಮಾಡುವಾಗ ನಿಮ್ಗೆ ಈಸಿ ಅಂತ ಅನಿಸ್ತಿಲ್ಲ. ಬಿಗಿನಿಂಗ್ ಅಲ್ಲಿ ನೀರ್ ಕುಡ್ದಿರ್ತೀರಾ, ಆಟೋಮೆಟಿಕಲಿ ಭಯ ಆಗಿರುತ್ತೆ ನೀರ್ ಕುಡ್ದಾಗ. ಸೊ ಯಾವಾಗ ನಿಮ್ಗೆ ಭಯ ಸ್ಟಾರ್ಟ್ ಆಗಿ ಕಷ್ಟ ಅಂತ ಅನ್ಸುತ್ತೆ, ಅದನ್ನ ನೀವು ಚಾಲೆಂಜ್ ಆಗಿ ತಗೊಂಡು ಈಸಿ ಮಾಡ್ಕೊಂಡ್ರೆ 100% ಅದು ನಿಮ್ ಲೈಫ್ ಲಾಂಗ್ ಅಸೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಫಸ್ಟ್ ಟೈಮ್ ಎಲ್ಲ ಕೂಡ ಕಷ್ಟ ಅಂತ ಅನ್ಸುತ್ತೆ, ಅದಾದ್ಮೇಲೆ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ದಯವಿಟ್ಟು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಬಿಗಿನಿಂಗ್ ನಿಮ್ಗೆ ಇನ್ವಿಟೇಷನ್ ಫೇಲ್ ಆಗ್ತಾ ಇದ್ದೀರಾ, ಪ್ರೆಸೆಂಟೇಷನ್ ಕೊಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀರಾ, ಫಾಲೋ ಅಪ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀರಾ, ಅದಾದ್ಮೇಲೆ ನಿಮ್ಗೆ ಕ್ಲೋಸಿಂಗ್ ಮಾಡಿಸೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಖುಷಿ ಪಡಿ. ನೀವು ರೈಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಥವಾ ರೈಟ್ ದಾರಿಯಲ್ಲಿ ಇದ್ದೀರಾ. ಅಂದ್ರೆ ನೀವು ವರ್ಕ್ ಮಾಡ್ತಿದ್ದು 100% ಕರೆಕ್ಟ್ ಇದೆ. ಯಾವ ವ್ಯಕ್ತಿ ಮಾಡೋ ಕೆಲಸದಲ್ಲಿ ಮಿಸ್ಟೇಕ್ ಮಾಡಿ ಅದನ್ನ ಕಲ್ತು ಮತ್ತೆ ಅದನ್ನ ಮಿಸ್ಟೇಕ್ ಮಾಡಿದಾಗ ನೋಡ್ಕೋತಾರೋ, ಪ್ರಾಕ್ಟೀಸ್ ಮಾಡ್ತಾ 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 100% ನೀವು ರೈಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ. ಸಕ್ಸಸ್ ಕಟ್ಟಿಟ್ಟ ಬುದ್ಧಿ. ಸೊ ಆ ಕಾರಣಕ್ಕೆ ಬಿಗಿನಿಂಗ್ ಅಲ್ಲಿ ಎಲ್ಲ ಕಷ್ಟ ಇರುತ್ತೆ, ಆಟೋಮೆಟಿಕಲಿ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ನ ಕಲಿತಾ ಇರಿ, ಅಪ್ಲೈನ್ ಜೊತೆ ಕಾಂಟ್ಯಾಕ್ಟ್ ಇಲ್ಲಿರಿ. ದಯವಿಟ್ಟು ಡಿಫಿಕಲ್ಟ್ ಆಗಿ ರಿಸೀವ್ ಮಾಡಕ್ ಹೋಗ್ಬಿಡಿ ನೆಟ್ವರ್ಕ್ ಇಂಡಸ್ಟ್ರಿನ. ಇದು 13ನೇ ರೀಸನ್. ಅಲ್ಲಿಗೆ 14ನೇ ರೀಸನ್ ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇವತ್ತು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ
ತುಂಬಾ ಪ್ರಾಬ್ಲಮ್ ಆಗ್ತಾ ಇರೋದು ಇದೇ ರೀಸನ್ ಅಂತ ನನಗೆಲ್ಲೋ ಒಂದ್ ಕಡೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸುಮ್ನೆ ಕಂಪನಿಗಳನ್ನ ಚೇಂಜ್ ಮಾಡ್ತಾ ಹೋಗುದು. ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಈ ಕಂಪ್ನಿಗೆ ಬನ್ನಿ, ನೀವು ಹಂಗಾಗ್ಬಿಡ್ತೀರಾ ಹಿಂಗಾಗ್ಬಿಡ್ತೀರಾ, ಓವರ್ ನೈಟ್ ಬಿಲಿಯನ್ ಆಗ್ಬಿಡ್ತೀರಾ, ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ ಅಂತ ನಿಮ್ಗೆ ಪ್ರಮೋಟ್ ಮಾಡ್ತಾರೆ. ಸೊ ಆ ಒಂದು ಆಸೆ ಆಮಿಷಗಳನ್ನ ನೀವು ರಿಸೀವ್ ಮಾಡ್ಕೊಂಡು ಆ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅದಕ್ಕೊಂದು ಸಿಸ್ಟಮ್ ಇಲ್ಲ, ಒಂದು ರೂಟ್ ಇಲ್ಲ, ಒಂದು ದಾರಿ ಇಲ್ಲ. ಸುಮ್ನೆ ಒಂದು 10-15 ಜನ ಕೇಳ್ತೀರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ನೀವು ಫಸ್ಟ್ ಕಂಪನಿಯಲ್ಲಿ ಒಂದಿಷ್ಟು ಜನಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀರಾ, ಆಬ್ವಿಯಸ್ಲಿ ಅವರು ನಿಮ್ಮನ್ನ ಅಬ್ಸರ್ವ್ ಮಾಡಿರ್ತಾರೆ. ಏನಂತ ಅಬ್ಸರ್ವ್ ಮಾಡಿರ್ತಾರೆ ಅಂತಂದ್ರೆ, ಸೊ ಈ ಕಂಪನಿಯಲ್ಲಿ ಸೀರಿಯಸ್ ಆಗಿ ತಗೊಂಡಿದ್ದಾನೆ, ಈ ಕಂಪನಿಯಲ್ಲಿ ಬೆಳಿಬೇಕು ಅಂತ ತಗೊಂಡಿದ್ದಾನೆ. ಸ್ವಲ್ಪ ಜನ ಲಾಗಿನ್ ಆಗ್ತಾರೆ, ಸ್ವಲ್ಪ ಜನ ನಿಮ್ಮನ್ನ ಅಬ್ಸರ್ವೇಷನ್ ಪೀರಿಯಡ್ ಅಲ್ಲಿ ಇರ್ತಾರೆ. ಅಬ್ಸರ್ವೇಷನ್ ಅಂದ್ರೆ ನೋಡೋಣ ಇವನು ಆಗ್ಬೋದೇನೋ, ಆದಾಗ ನೋಡ್ಕೋಣ, ಸಕ್ಸಸ್ ಆದಾಗ ಇವನ್ ಜೊತೆ ಕೈ ಜೋಡಿಸೋಣ ಅಂತ ಅನ್ಕೊಂಡಿರ್ತಾರೆ. ನಿಮ್ಮನ್ನ ಅಬ್ಸರ್ವೇಷನ್ ಪೀರಿಯಡ್ ಅಲ್ಲಿ ಇರ್ತಾರೆ. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ನಿಮ್ಗೆ ಇನ್ನೊಂದು ಕಂಪನಿ ಅಪ್ರೋಚ್ ಆಯ್ತು ಅಂದ ತಕ್ಷಣನೇ ಸೀದಾ ನೀವೇನ್ ಮಾಡ್ಬಿಡ್ತೀರಾ, ಈ ಒಂದು ಕಂಪನಿ ಬಿಟ್ಟು ಇಲ್ಲಿರುವಂತ ಆಸೆ ಆಮಿಷಗಳು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ಇನ್ನು ಮತ್ತೆ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಕಂಪನಿ ಸಿಕ್ಕಿರುತ್ತೆ, ರೈಟ್ ಫ್ಯೂಚರ್ ಇರುತ್ತೆ, ಆದ್ರೂ ಕೂಡ ನೀವೇನ್ ಮಾಡ್ತೀರಾ, ಇನ್ನೊಂದು ಕಂಪ್ನಿಗೆ ಜಂಪ್ ಆಗ್ತೀರಾ. ಸೊ ಆ ಕಂಪನಿಗಳು ಕೂಡ ನೀವು ಜಾಸ್ತಿ ದಿನ ಇರಲ್ಲ, ಮತ್ತೆ 10 ದಿನ ವರ್ಕ್ ಮಾಡ್ತೀರಾ, ಅದೇ ಜನಗಳ ಹತ್ರ ಮತ್ತೆ ಹೋಗ್ತೀರಾ. ನಿಮ್ದೇ ಆದಂತ ಒಂದು ಫೇಸ್ ವ್ಯಾಲ್ಯೂ ಇರುತ್ತೆ, ಆ ಫೇಸ್ ವ್ಯಾಲ್ಯೂ ಆಟೋಮೆಟಿಕಲಿ ಡೌನ್ ಆಗಿರುತ್ತೆ. ಸೊ ನೀವು ಅದೇ ಪ್ಲಾನಿಂಗ್ ಕೊಡಕ್ ಹೋದಾಗ ಅವ್ರ ಮನ್ಸಲ್ಲಿ ಅನ್ಸುತ್ತೆ, ಆಲ್ರೆಡಿ ಲಾಸ್ಟ್ ಪ್ಲಾನಿಂಗ್ ಅಲ್ಲೂ ಹಂಗೆ ಹೇಳಿದ್ದ, ಈ ಪ್ಲಾನಿಂಗ್ ಅಲ್ಲೂ ಹಂಗೆ ಹೇಳ್ತಾ ಇದ್ದಾನೆ, ಬನ್ನಿ ನಮ್ ಜೊತೆ ಆಟೋಮೆಟಿಕಲಿ ಗ್ರೋತ್ ಮಾಡೋಣ ಹಾಗೆ ಅಂತ. ನೆಕ್ಸ್ಟ್ ಇನ್ನೊಂದು ಕಂಪ್ನಿ ಜಾಯ್ನ್ ಆಗಲ್ಲ ಅಂತ ಏನ್ ಗ್ಯಾರಂಟಿ ಅನ್ನೋ ಮೈಂಡ್ ಸೆಟ್ ಇಂದ ಲಾಗಿನ್ ಬರಲ್ಲ. ಸೊ ಅವಾಗ ನೀವು ಹೊಸ ಜನಗಳನ್ನ ಹುಡ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ. ಸೊ ಆದ್ರೂ ಕೂಡ 2ನೇ ಕಂಪನಿ ನೀವು ಸಸ್ಟೈನ್ ಆಗಲ್ಲ, ಮತ್ತೆ 3, 4, 5, 6, 7. ಸೊ ನನಗೆ ಬೇಜಾರಾಗುತ್ತೆ. ಕೆಲವ್ರನ್ನೆಲ್ಲ ಮೀಟ್ ಆಗಿದೆ ಲಾಸ್ಟ್ ಯೂಟ್ಯೂಬ್ ಅಲ್ಲೇನೆ, ತುಂಬಾ ಜನ ಸಬ್ಸ್ಕ್ರೈಬರ್ಸ್ ನ ಮೀಟ್ ಆಗಿದ್ದೀನಿ. ಸೊ ಆ ಸಬ್ಸ್ಕ್ರೈಬರ್ ನ ಮೀಟ್ ಆದಾಗ ತುಂಬಾ ಜನಗಳು ಏನೇನು ಅಂತಂದ್ರೆ, ತುಂಬಾ ಫ್ರೆಂಡ್ಸ್ ಗಳು ತುಂಬಾ ರೀತಿಲಿ ಇನ್ವೈಟ್ ಮಾಡ್ತಾ ಇರ್ತಾರೆ. ಸರ್ ಎಲ್ಲೋ ಒಂದ್ ಕಡೆ ಅದ್ರಲ್ಲಿ ಸಕ್ಸಸ್ ಆಗ್ತೀನಿ, ಇದ್ರಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಕಡೆಗೆ ಎಲ್ಲಾದ್ರಲ್ಲೂ ಲಾಗಿನ್ ಆಗೋಣ ಅಂತೇಳಿ ಎಲ್ಲಾದ್ರಲ್ಲೂ ಲಾಗಿನ್ ಆಗಿ ಹೋಗ್ತಾ ಇರ್ತಾರೆ. ಎಲ್ಲೂ ಸಕ್ಸಸ್ ಆಗಲ್ಲ, ಕೊನೆಗೆ ಫೇಲ್ಯೂರ್ ಆಗಿ ದುಡ್ಡನ್ನ ವೇಸ್ಟ್ ಮಾಡ್ಕೊಂಡು, ಅಂದ್ರೆ ಸುಮ್ಮನೆ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿ 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 ಜೀವನದಲ್ಲಿ ಬೇಡವೇ ಬೇಡ ಅಂತ ಹೇಳಿ ಬ್ಯಾಕ್ ಟು ಫೀಲ್ಡ್. ಅಂದ್ರೆ ಅವ್ರು ಯಾವ ಕ್ಯಾಟಗರಿಯಿಂದ ಬಂದ್ರು, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅದೇ ಬಿಸ್ನೆಸ್ ಹೋಗಿರೋ 108 ಜನ ಈ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಇಂಡಿಯಾದಲ್ಲಿ ಇದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ ಡಿಯರ್ ಲೀಡರ್ಸ್, ನೀವು ಇರುವಂತ ಜಾಗ 100% ನಿಮ್ಗೆ ಸೆಕ್ಯೂರ್ ಇತ್ತು ಅಂತ ಅಂದ್ರೆ, ನಿಮ್ಗೆ ಒಳ್ಳೆ ಸ್ಟೆಬಿಲಿಟಿ ಇತ್ತು ಅಂತ ಅಂದ್ರೆ, ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಆ ಕಂಪನಿಯಲ್ಲಿ ಅಂತ ಅಂದ್ರೆ, ದಯವಿಟ್ಟು ಬಿಡಕ್ ಹೋಗ್ಬಿಡಿ. ಇನ್ನೊಂದು ಕಂಪನಿ ಚೆನ್ನಾಗಿದೆ ಅಂತೇಳಿ, ಇದಕ್ಕಿಂತ ಚೆನ್ನಾಗಿದೆ ಅಂತೇಳಿ ಜಂಪ್ ಆಗಿ ಹೋಗ್ಬಿಡಿ. ಒಂದು ಕಂಪನಿ ನೀವು ಇದೀರಾ ಅಂತಂದ್ರೆ 100% ಕಮಿಟ್ಮೆಂಟ್ ಕೊಟ್ಟು ಸಸ್ಟೈನ್ ಆಗಿ ಒಂದು 2 to 3 years, ಅಂದ್ರೆ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ನೀವು ಒಂದು ಸಸ್ಟೈನಬಿಲಿಟಿ ಪ್ಯಾಸಿಂಗ್ ಅನ್ನ ತಗೋಬೇಕು ಅಂದ್ರೆ ಒಂದು 2 ರಿಂದ 3 ವರ್ಷ ನೀವು ವರ್ಕ್ ಮಾಡಲೇಬೇಕು. ಡೆಡಿಕೇಟೆಡ್ ವರ್ಕ್, ಕನ್ಸಿಸ್ಟೆಂಟ್ ವರ್ಕ್, 3 ವರ್ಷ ನೀವು ಕೆಲಸ ಮಾಡೋದು, ಯಾವುದೇ ಕಾರಣಕ್ಕೆ ಕೆಲಸ ಮಾಡಲ್ಲ ಅಂತ ಹೇಳಿ ನೀವು ಡೆಡಿಕೇಶನ್ ಇಟ್ಟು ವರ್ಕ್ ಮಾಡಿದ್ರೆ 100% ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ. ದಯವಿಟ್ಟು ಕಂಪನಿಯಿಂದ ಕಂಪನಿಗೆ, ಕಂಪನಿಯಿಂದ ಕಂಪನಿಗೆ, ಕಂಪನಿಯಿಂದ ಕಂಪನಿಗೆ ಚೇಂಜ್ ಆಗಕ್ಕೆ ಹೋಗ್ಬೇಡಿ. ಹಾಗಾದ್ರೆ 15 ರೀಸನ್ ಅಂದ್ರೆ ಏನು ನೀವು ಫೇಲ್ ಆಗೋದಕ್ಕೆ? ಈಗೋ. ನೋಡಿ, ಈಗೋ ಬಗ್ಗೆ ಒಂದು ಅಲ್ಟಿಮೇಟ್ ಸ್ಟೇಟ್ಮೆಂಟ್ ಹೇಳೋದಾದ್ರೆ, ಈಗೋ ಯಾವ ರೀತಿ ಅಂತ ಅಂದ್ರೆ, ಈಗೋ ಎಲ್ಲಿರುತ್ತೋ ಯಾರು ಕೂಡ ಆ ಜಾಗದಲ್ಲಿ ನಿಮ್ ಜೊತೆ ಇರಲ್ಲ. ಸೊ ನಿಮ್ಮಲ್ಲಿ ಈಗೋ ಇತ್ತು ಅಂತಂದ್ರೆ ನಿಮ್ ಜೊತೆ ಯಾರು ಕೂಡ ಕೈ ಜೋಡಿಸಲ್ಲ ನಿಮ್ಗೆ ಬಿಸ್ನೆಸ್ ಅಲ್ಲಿ ಸಪೋರ್ಟ್ ಮಾಡೋದಕ್ಕೆ. ಸೊ ಈಗೋ ಅನ್ನೋದೇನು ಅಂತಂದ್ರೆ, ನಾನು ನಂದು ಅನ್ನೋ ಒಂದು ಅಹಂಕಾರ ನಿಮ್ಮೆಲ್ಲೂ ಕೂಡ ಸರ್ವೈವ್ ಮಾಡೋದಕ್ಕೆ ಬಿಡಲ್ಲ. ಸೊ ಯಾವಾಗ ನಿಮ್ಗೆ ಈಗೋ ಇರುತ್ತೆ, ಎಲ್ಲ ನಿಮ್ಮ ಹತ್ರ ಇರೋದಲ್ಲ ಎವ್ರಿಥಿಂಗ್ ಗೋಸ್ ಅಂತ ಕರೀತಾರೆ. ಈಗೋ ಮೀನ್ಸ್ ಎವ್ರಿಥಿಂಗ್ ಗೋಸ್, ನಿಮ್ಮಲ್ಲಿ ಇರೋದೆಲ್ಲ ಕೂಡ ಹೊರಗಡೆ ಹೋಗುತ್ತೆ. ಇರೋ ಟ್ಯಾಲೆಂಟ್ ಕೂಡ ಹಾಳು ಮಾಡ್ಕೋತೀರಾ. ಸೊಸೈಟಿ ನಿಮ್ಗೆ ರೆಸ್ಪೆಕ್ಟ್ ಇರಲ್ಲ, ವ್ಯಾಲ್ಯೂ ಇರಲ್ಲ, ನಿಮ್ನ ಯಾರು ಕೂಡ ಇಷ್ಟಪಡ್ತಾ ಇರಲ್ಲ ಜೀವನದಲ್ಲಿ. ಇವ್ರ ಜೊತೆ ಇದ್ರೆ ನಾವು ಸಕ್ಸಸ್ಫುಲ್ ಆಗ್ತೀರೋ ನಂಬಿಕೆ ಇರಲ್ಲ. ಸೊ ಆ ಕಡೆ ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡೋದೇನಂದ್ರೆ, ನಾನು ತುಂಬಾ ಜನ ನೋಡಿದೀನಿ ಇಂಡಸ್ಟ್ರಿಯಲ್ಲಿ, ಬರುವಾಗ ಜೀರೋದಲ್ಲಿ ಇರ್ತಾರೆ. ಸೊ ಜೀರೋದಲ್ಲಿ ಈಗೋ ಅನ್ನೋದೇ ಇರಲ್ಲ. ಯಾವಾಗ ಅರ್ನಿಂಗ್ಸ್ ಮಾಡ್ತಾ ಹೋಗ್ತಾರೆ, ಗೊತ್ತಿಲ್ಲದೇನೆ ಅವ್ರಿಗೆ ಒಂದು ಕಿರೀಟ ಬಂದ್ಬಿಡುತ್ತೆ, 2 ಕೋಡ್ ಬಂದ್ಬಿಟ್ಟಿರುತ್ತೆ, ಕೊಂಬಂದ್ಬಿಟ್ಟಿರುತ್ತೆ. ನನಗೆಲ್ಲ ಗೊತ್ತಿದೆ, ನಾನೇ ಎಲ್ಲ ತಿಳ್ಕೊಂಡಿರೋದು, ನಾನು ಯಾರಿಂದನೂ ತಿಳ್ಕೊಂಡೇ ಇಲ್ಲ, ಎಲ್ಲ ನಾನೇ ತಿಳ್ಕೊಂಡ್ ಬಂದಿರೋದು. ಇವತ್ತು ಅರ್ನಿಂಗ್ಸ್ ಮಾಡೋದಕ್ಕೆ ಕಾರಣ ನಾನೇ, ಇನ್ನ ಲೆವೆಲ್ಗೆ ಬಿಲ್ಡಪ್ ಕೊಡ್ಕೋತಾರೆ. ಸೊ ದಯವಿಟ್ಟು ನಾನು ನಿಮ್ಗೆ ಸಿನ್ಸಿಯರ್ ರಿಕ್ವೆಸ್ಟ್ ಕೊಡೋದು ಏನಂತಂದ್ರೆ, 10 ದೇಣಿನ ಯಾರು ಓದಿತಾರೋ 100% ಅವರಿಗೆ ಫ್ಯೂಚರ್ ಇಲ್ಲ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ. ಅರ್ಥ ಮಾಡ್ಕೊಳ್ಳಿ, ಮತ್ತೆ ಹೇಳ್ತಾ ಇದೀನಿ, 10 ದೇಣಿನ ಯಾರು ಓದಿತಾರೆ ಅವ್ರಿಗೆ 100% ಫ್ಯೂಚರ್ ಇಲ್ಲ. ಯಾರು ನಿಮ್ಮನ್ನ ಬೆಳೆಸ್ತಾರೆ ಅವ್ರನ್ನೇ ನೀವು ಮತ್ತೆ 100% ನಿಮ್ಮ ಗುರುಗಳನ್ನ ನೀವು ಮರ್ತು ನೀವು ಅವ್ರನ್ನ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಬರ್ದಿಟ್ಕೊಳ್ಳಿ, ಅವತ್ತು ನಿಮ್ದು ಫೇಲ್ಯೂರ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಸೊ ಆ ಕಾರಣಕ್ಕೆ ದಯವಿಟ್ಟು ಡೌನ್ ಟು ಅರ್ತ್ ಇರಿ. ಏನೇ ಆದ್ರೂ ಕೂಡ ಜನರಿಗೆ ರೆಸ್ಪೆಕ್ಟ್ ಕೊಡಿ. ನೀವು ಟಾಪ್ ಅಲ್ಲಿ ಇರಿ, ಡೌನ್ ಅಲ್ಲಿ ಇರಿ, ಅದು ಸೆಕೆಂಡರಿ. ಟಾಪ್ ಅಂಡ್ ಡೌನ್ ಅಂತ ಬಂದಾಗ ನೀವು ಎಲ್ಲಾ ಟೈಮಲ್ಲಿ ಡೌನ್ ಅಲ್ಲಿ ಇದ್ದಾಗ ಯಾವ ರೀತಿ ಇರ್ತಾರೋ ಅದೇ ರೀತಿ ಟಾಪ್ ಅಲ್ಲಿ ಇದ್ದಾಗಲೂ ನಿಮ್ಮ ಅಕೌಂಟಿಗೆ ದುಡ್ಡು ಬಂದಾಗ ಇರ್ತೀರೋ 100% ನಿಮಗೆ ಸಕ್ಸಸ್ ಅನ್ನು ನಿಮ್ ಜೊತೆಲೇ ಇರುತ್ತೆ ಅಂತ ಹೇಳ್ತಾ, ಈಗೋನ ಬಿಡಿ, ಜೀವನದಲ್ಲಿ ಗೆಲ್ಲಿ, ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಬೆಳೀರಿ ಅಂತ ಹೇಳ್ತಾ
ಎಲ್ಲರಿಗೂ ಸಕ್ಸಸ್ ಆಗ್ಲಿ ಆಸ್ ಸೂನ್ ಆಸ್ ಪಾಸಿಬಲ್. ಈ ಫೇಲ್ಯೂರ್ ಆಗುವಂತ ಕಾರಣಗಳನ್ನ ಕರೆಕ್ಷನ್ ಮಾಡ್ಕೊಂಡು ಆದಷ್ಟು ಬೇಗ ನೆಟ್ವರ್ಕ್ ಇಂಡಸ್ಟ್ರಿ ಬೆಳೀಲಿ ಅಂತ ಹೇಳ್ತಾ, ಈ ಒಂದು ಕಂಟೆಂಟ್ ಏನಿದೆ ಅದು ಎಲ್ಲರಿಗೂ ರೀಚ್ ಆಗಬೇಕು. ಎಲ್ಲರಿಗೂ ರೀಚ್ ಆದ್ರೆ ಆಬ್ವಿಯಸ್ಲಿ ಯಾರು ಕೂಡ ಫೇಲ್ ಆಗಲ್ಲ. ಯಾವಾಗ ನೆಟ್ವರ್ಕ್ ಇಂಡಸ್ಟ್ರಿ ಫೇಲ್ ಆಗಲ್ಲ, ಆಟೋಮೆಟಿಕಲಿ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನೆಗೆಟಿವ್ಸ್ ಇರಲ್ಲ. ಯಾವಾಗ ನೆಗೆಟಿವ್ಸ್ ಇರಲ್ಲ, ಆಟೋಮೆಟಿಕಲಿ ನಿಮ್ಮ ಮನೆಗೇನೆ ಬಂದು ಜಾಯ್ನಿಂಗ್ ಆಗ್ತಾರೆ ಅಥವಾ ಪ್ರಾಡಕ್ಟ್ಸ್ ಗಳನ್ನ ತಗೋತಾರೆ. ಆ ಒಂದಿನ ಬಂದೇ ಬರುತ್ತೆ. ವೇಟ್ ಮಾಡೋಣ. ನಮ್ಮೆಲ್ಲರ ಕೈಯಲ್ಲಿ ಇದೆ ಇಂಡಸ್ಟ್ರಿ ಅಳಿವು ಉಳಿವು. ಸೊ ಆ ಕಡೆಗೆ ಎಲ್ಲ ಒಂದು ಇಂಡಸ್ಟ್ರಿನ ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ, ಕೆಳಗಡೆ ನಿಮ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ, ಆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ನಿಮ್ಗೆ ನಾನು ನೆಕ್ಸ್ಟ್ ಅಪ್ಲೋಡ್ ಯಾವ್ದಾದ್ರು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಅದು ಫಸ್ಟ್ ಟೈಮ್ ನೋಡ್ಬೇಕು ಅಂತಂದ್ರೆ ಪಕ್ಕದಲ್ಲೇ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಇದೇ ಒಂದು ಯೂಟ್ಯೂಬ್ ಅಲ್ಲಿ ಲಾಸ್ಟ್ ಒಂದು 2 hours ಬ್ಯಾಕ್ ನಂದು 5000 ಸಬ್ಸ್ಕ್ರೈಬರ್ಸ್ ಆಗಿದೆ. ನನ್ನ ಈ ಲೆವೆಲ್ಗೆ ಸಪೋರ್ಟ್ ಮಾಡಿ 5000 ಜನ ಇವತ್ತು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ನಾನು ನಿಮ್ಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತಂದ್ರೆ ನೀವಿರೋದಕ್ಕೆ ಇವತ್ತು ನನಗೊಂದು ಪ್ರೋತ್ಸಾಹ ಸಿಕ್ಕಿದೆ. ಎಲ್ಲಾರನ್ನೂ ಎಜುಕೇಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಬಂದಿದೆ. ಸೊ ಆ ಕಾರಣಕ್ಕೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಥ್ಯಾಂಕ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.